ಸೊ ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಜನಗಣತಿಯಲ್ಲಿ ಸ್ವಯಂ ಗಣತಿಯನ್ನು ಯಾವ ತರ ನೋಂದಣಿ ಮಾಡ್ಕೋಬೇಕು ಅಂತ ನೋಡೋಣ. ಸೊ ಮೊದಲಿಗೆ ನೀವು ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ವೆಬ್ಸೈಟ್ census.gov.in/sc ವೆಬ್ಸೈಟ್ ನ ಓಪನ್ ಮಾಡ್ಕೋಬೇಕು. ಸೊ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ನೀವು ಸೆಲ್ಫ್ ಎನ್ಯುಮರೇಷನ್ HLO ಲಾಗಿನ್ ಅಲ್ಲಿ ನಿಮ್ಮ ಆಯ್ಕೆಯ ರಾಜ್ಯವನ್ನು ಸೆಲೆಕ್ಟ್ ಮಾಡ್ಕೊಬೇಕು. ನಾನು ಇಲ್ಲಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದ ತಕ್ಷಣ ಪಕ್ಕದಲ್ಲಿರೋ ಕ್ಯಾಪ್ಚನ ಎಂಟರ್ ಮಾಡ್ಕೋಬೇಕು. ಕ್ಯಾಪ್ಚಾ ಎಂಟರ್ ಮಾಡಿಕೊಂಡು ವೆರಿಫೈ ಅಂಡ್ ಪ್ರೊಸೀಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಸೊ ಇದು ಮನೆ ಪಟ್ಟಿ ನೋಂದಣಿ ಆಗಿರುತ್ತೆ. ಸೊ ಇಲ್ಲಿ ಬಂದಿರೋ ವೆಲ್ಕಮ್ ಮೆಸೇಜ್ ನ ಓಕೆ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನೀವು ನೇಮ್ ಆಫ್ ದ ಹೆಡ್ ಆಫ್ ದಿ ಹೌಸ್ ಹೋಲ್ಡ್ ಎಂಟರ್ ಮಾಡ್ಕೋಬೇಕು, ಮೊಬೈಲ್ ನಂಬರ್ ಎಂಟರ್ ಮಾಡ್ಕೋಬೇಕು. ಇಮೇಲ್ ಆಪ್ಷನಲ್ ಆಗಿರುತ್ತೆ. ಸೊ ನಿಮ್ಮ ಇಮೇಲ್ ನೀವು ಇದ್ರೆ ನೀವು ಎಂಟರ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಯು ಕ್ಯಾನ್ ಇಗ್ನೋರ್ ಇಟ್. ಸೊ ಇವಾಗ ನಾನೆಲ್ಲ ಎಂಟರ್ ಮಾಡ್ಕೊಂಡು ವೆರಿಫೈ ಅಂಡ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಅದಾದ ತಕ್ಷಣ OTP ವೆರಿಫಿಕೇಶನ್ ಅಂಡ್ ಲ್ಯಾಂಗ್ವೇಜ್ ಸೆಲೆಕ್ಷನ್ ಅಂತ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ನೀವು ನಿಮ್ಮ ಆಯ್ಕೆಯ ಭಾಷೆಯನ್ನು ಸೆಲೆಕ್ಟ್ ಮಾಡ್ಕೊಬಹುದು. ಸೊ ನಾನಿಲ್ಲಿ ಇಂಗ್ಲಿಷ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನಿಮ್ಮ ಮೊಬೈಲ್ ನಂಬರ್ ಬಂದಿರೋ OTP ನ ಎಂಟರ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ನಿಮ್ಮ ಮನೆಯ ಲೊಕೇಶನ್ ಅಥವಾ ಪಿನ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಅದಾದ್ಮೇಲೆ ಕೆಳಗಡೆ ಸೇವ್ ಅಂಡ್ ಪ್ರೊಸೀಡ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೇವ್ ಅಂಡ್ ನೆಕ್ಸ್ಟ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಪೇಜ್ಗೆ ಹೋಗಬೇಕು. ಸೊ ಇವಾಗ ನೀವು ನೋಡ್ಬೋದು ಹೌಸ್ ಹೋಲ್ಡ್ ಇನ್ಫಾರ್ಮೇಶನ್ ಅಂತ ಇರುತ್ತೆ. ಸೊ ಇದನ್ನ ನಾವು ಸೆಲೆಕ್ಟ್ ಮಾಡ್ಕೊಂತ ಹೋಗಬೇಕು. ಸೊ ಮನೆ ಕಟ್ಟಿರೋ ಫ್ಲೋರ್ ಯಾವ ತರ ಇದೆ, ಸೊ ಬರ್ನ್ಟ್ ಬ್ರಿಕ್ ಅಥವಾ ಸ್ಟೋನ್ ಅಥವಾ ಸಿಮೆಂಟ್ ಆಗಿದೆ ಅದನ್ನ. ಆಮೇಲೆ ವಾಲ್ ಅಂದ್ರೆ ಮನೆಯ ಗೋಡೆ ಯಾವ್ದ್ರಿಂದ ಮಾಡಲಾಗಿದೆ, ಕಾಂಕ್ರೀಟ್ ಆಗಿದೆ, ಕಾಂಕ್ರೀಟ್ ಬೇರೆ ಯಾವ್ದಾರು ಆಗಿದ್ರೆ ಬೇರೆದ್ ಸೆಲೆಕ್ಟ್ ಮಾಡ್ಕೊಬೇಕು. ರೂಫ್ ಅಂದ್ರೆ ಛಾವಣಿ ಯಾವ ಮಟೀರಿಯಲ್ ಇಂದ ಮಾಡಲಾಗಿದೆ, ಸೊ ಕಾಂಕ್ರೀಟ್ ಆಗಿದೆ. ಆಮೇಲೆ ಕಂಡೀಷನ್ ಆಫ್ ಸೆನ್ಸಸ್, ಸೊ ಮನೆ ಕಂಡೀಷನ್ ಯಾವ ತರ ಇದೆ, ಗುಡ್, ಲಿವೇಬಲ್ ಆರ್ ಡಿಲಾಪಿಡೇಟೆಡ್. ಸೊ ಗುಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಲಾಪಿಡೇಟೆಡ್ ಅಂದ್ರೆ ಮನೆ ವಾಸಿಸಲು ಯೋಗ್ಯವಲ್ಲದ ಅಂತ ಅದರ ಅರ್ಥ. ಸೊ ಮನೆಯಲ್ಲಿ ಟೋಟಲ್ ಎಷ್ಟು ಜನ ಇದ್ದಾರೆ ಅಂತ ಇಲ್ಲಿ ಎಂಟರ್ ಮಾಡ್ಕೋಬೇಕು. ಸೊ ಅದಾದ್ಮೇಲೆ ಕೆಲವೊಂದು ಬೈ ಡಿಫಾಲ್ಟ್ ಆಗಿ ಡಿಸ್ಪ್ಲೇ ಆಗಿರುತ್ತೆ, ಲೈಕ್ ಫಸ್ಟ್ ಪೇಜ್ ಅಲ್ಲಿ ಎಂಟರ್ ಮಾಡಿರೋದು. ಆಮೇಲೆ ಸೆಕ್ಸ್ ಆಫ್ ಹೆಡ್ ಆಫ್ ಹೌಸ್ ಹೋಲ್ಡ್ ಅಂದ್ರೆ ಮನೆಯ ಮುಖ್ಯರ ಲಿಂಗ ಯಾವ್ದಾಗಿರುತ್ತೆ. ಆಮೇಲೆ ಮನೆಯ SC/ST ಆಗಿದ್ರೆ ಅದನ್ನ, ಆಮೇಲೆ ಬಾಡಿಗೆ ಆಗಿದ್ರೆ ಅಥವಾ ಸ್ವಂತದ ಮನೆ ಆಗಿದ್ರೆ ಅದನ್ನ, ಆಮೇಲೆ ನಂಬರ್ ಆಫ್ ಡ್ವೆಲ್ಲಿಂಗ್ ರೂಮ್ಸ್ ಅಂದ್ರೆ ವಾಸಿಸಲು ಯೋಗ್ಯವಾದ ರೂಮ್ಗಳು ಎಷ್ಟಾಗಿದೆ ಅಂತ. ಆಮೇಲೆ ನಂಬರ್ ಆಫ್ ಮ್ಯಾರಿಡ್ ಕಪಲ್ಸ್ ಎಷ್ಟು ಜನ ಇದ್ದಾರೆ ಅಂತ ಅದರ ಅರ್ಥ, ಅದನ್ನ ನೀವು ಎಂಟರ್ ಮಾಡ್ಕೋಬೇಕು. ಆಮೇಲೆ ಮೇನ್ ಸೋರ್ಸ್ ಆಫ್ ಡ್ರಿಂಕಿಂಗ್ ವಾಟರ್, ಸೊ ಕುಡಿಯಲು ನೀರು ಎಲ್ಲಿಂದ ಬರುತ್ತೆ, ಲೈಕ್ ಅದನ್ನ ಎಲ್ಲ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಸೋರ್ಸ್ ಯಾವ್ದಿದೆ, ಡ್ರಿಂಕಿಂಗ್ ವಾಟರ್ ಸೋರ್ಸ್ ವಿದಿನ್ ಪ್ರಿಮೈಸಸ್ ಇದೆಯಾ, ಹೊರಗಡೆ ಇದೆಯಾ, ಅಥವಾ ಮೇನ್ ಸೋರ್ಸ್ ಆಫ್ ಲೈಟಿಂಗ್ ಅಂದ್ರೆ ನೀವು ಮನೆಯಲ್ಲಿ ಯಾವ್ದನ್ನ ಯೂಸ್ ಮಾಡಿ, ಎಲೆಕ್ಟ್ರಿಸಿಟಿ ಅಥವಾ ಸೋಲಾರ, ಅಥವಾ ಲ್ಯಾಟ್ರಿನ್ಗೆ ಆಕ್ಸೆಸ್ ಈಸಿ ಆಗಿದೆಯಾ, ಟೈಪ್ ಆಫ್ ಲ್ಯಾಟ್ರಿನ್ ಯಾವ್ದಿದೆ, ಆಮೇಲೆ ವೇಸ್ಟ್ ವಾಟರ್ ಔಟ್ಲೆಟ್ ಡ್ರೈನೇಜ್ ಕನೆಕ್ಟ್ ಆಗಿದೆಯಾ ಅಥವಾ ಇಲ್ವಾ, ಬಾತ್ರೂಮು ಮನೆ ಒಳಗಡೆನೆ ಇದೆಯಾ ಅಥವಾ ಇಲ್ವಾ, ಅಥವಾ ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ LPG PNG ಕನೆಕ್ಷನ್ ಇದೆಯಾ ಅಥವಾ ಇಲ್ವಾ, ಸೊ ಅದನ್ನು ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ಸೊ ಮನೇನ ಅಡಿಗೆ ಮನೆಯಲ್ಲಿ ಬೇಕಾಗಿರೋ ಇಂಧನ ಯಾವ್ದಿದೆ, ಸೊ LPG ಆಗಿದ್ರೆ ಅದು, ಇಲ್ಲ ಅಂದ್ರೆ ಯಾವ್ದಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಬೇಕು. ಆಮೇಲೆ ಮನೆಯಲ್ಲಿ ರೇಡಿಯೋ ಟ್ರಾನ್ಸಿಸ್ಟರ್ ಇದೆಯಾ, ಅಂದ್ರೆ ಟ್ರೆಡಿಷನಲ್ ರೇಡಿಯೋ ಸೆಟ್ ನ ಯೂಸ್ ಮಾಡ್ತಾರ, ಟಿವಿ ಇದೆಯಾ, ಟಿವಿಲಿ ಬೇರೆ ಚಾನಲ್ಸ್ ಬರೋ ಹಾಗೆ DTH ಕನೆಕ್ಷನ್ ಇದೆಯಾ, ಕೇಬಲ್ ಕನೆಕ್ಷನ್ ಇದೆಯಾ, ಆಕ್ಸೆಸ್ ಟು ಇಂಟರ್ನೆಟ್, ಸೊ ಇಂಟರ್ನೆಟ್ ಆಕ್ಸೆಸ್ ಮೊಬೈಲ್ ಅಲ್ಲಿ ಮಾತ್ರ ಅಥವಾ ಲ್ಯಾಪ್ಟಾಪ್ ಇದೆಯಾ, ಲ್ಯಾಪ್ಟಾಪ್ ಕಂಪ್ಯೂಟರ್ ಇದೆಯಾ, ಆಮೇಲೆ ಮೊಬೈಲ್ ಫೋನ್ ಟೆಲಿಫೋನ್ ಇದೆಯಾ, ಲ್ಯಾಂಡ್ಲೈನ್ ಇದೆಯಾ, ಅಥವಾ ಎರಡೂ ಇದೆಯಾ ಅಥವಾ ಯಾವುದೂ ಇಲ್ವಾ, ಸೊ ಅದೆಲ್ಲ ಆಪ್ಷನ್ಸ್ ಇರುತ್ತೆ. ಸೊ ಅದನ್ನೆಲ್ಲ ಸೆಲೆಕ್ಟ್ ಮಾಡ್ತಾ ಹೋಗ್ಬೇಕು. ಆಮೇಲೆ ಮೊಬೈಲು, ಸ್ಕೂಟರು, ಮೋಟರ್ ಸೈಕಲ್, ಮೊಪೆಡ್, ಸೊ ಇದೆಲ್ಲ ಇದೆಯಾ ಇಲ್ವಾ ಅಂತ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಆಮೇಲೆ ಮನೆಯಲ್ಲಿ ಕಾರ್, ಜೀಪ್, ವ್ಯಾನ್, ಸೊ ಇದ್ರೆ ಎಸ್, ಇಲ್ಲ ಅಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಮೇನ್ ಸೀರಿಯಲ್ ಕನ್ಸ್ಯೂಮ್ ಅಂದ್ರೆ ಆಹಾರ ಧಾನ್ಯ ಯಾವ್ದು ಮೇನ್ ಆಗಿ ಕನ್ಸ್ಯೂಮ್ ಮಾಡ್ತಾರೆ, ಸೊ ಜೋಳ, ಗೋಧಿ, ರೈಸ್, ಯಾವ್ದು ಮೇನ್ ಆಗಿರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಮೊಬೈಲ್ ನಂಬರ್, ಸೊ ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಂಡು ಸೇವ್ ಅಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಸೊ ಇದಾದ್ಮೇಲೆ ಪ್ರಿವ್ಯೂ, ಲೈಕ್ ನೀವು ಏನೇನು ಫಿಲ್ ಮಾಡಿರ್ತೀರ ಅದೆಲ್ಲ ಇಲ್ಲಿ ಡಿಸ್ಪ್ಲೇ ಆಗ್ತಾ ಬರುತ್ತೆ. ಸೊ ಎಲ್ಲದು ಕರೆಕ್ಟ್ ಆಗಿದೆಯಾ ಇಲ್ಲ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಏನಾದ್ರು ಮಾಡಿಫಿಕೇಶನ್ ಮಾಡಬೇಕಿದ್ರೆ ಬ್ಯಾಕ್ ಟು ಎಡಿಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲ ಕರೆಕ್ಟ್ ಆಗಿದ್ರೆ ಇನ್ನೊಂದ್ಸರಿ ವೆರಿಫೈ ಮಾಡಿಕೊಂಡು ಕನ್ಫರ್ಮ್ ಅಂಡ್ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ
ಇದೆಲ್ಲ ಕರೆಕ್ಟ್ ಆಗಿದ್ರೆ ಸಬ್ಮಿಟೆಡ್ ಸಕ್ಸಸ್ಫುಲಿ, ಸೆಲ್ಫ್ ಎನ್ಯುಮರೇಷನ್ ಫಾರ್ಮ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಸಬ್ಮಿಟೆಡ್, ಆಮೇಲೆ SEID ಅಂತ ಒಂದು ಜನರೇಟ್ ಆಗಿರುತ್ತೆ. ಸೊ ಇದನ್ನು ನೀವು ಜೋಪಾನವಾಗಿ ಇಟ್ಕೋಬೇಕು. ಮನೆ ಗಂತಿ ಮಾಡಕ್ಕೆ ಸಿಬ್ಬಂದಿ ಭೇಟಿ ನೀಡಿದಾಗ ನೀವು ಈ ಸಂಖ್ಯೆಯನ್ನು ಕೊಟ್ರೆ ಸಾಕು. ಸೊ ಅದನ್ನ ಅವರು ಕ್ರಾಸ್ ಚೆಕ್ ಮಾಡಿಕೊಂಡು ಅವ್ರ ಸಿಸ್ಟಮ್ ಅಲ್ಲಿ ಎಂಟರ್ ಮಾಡಿಕೊಂಡು ಆಗ ನಿಮ್ಮ ಸ್ವಯಂ ಗಣತಿ ಅಂದ್ರೆ ಸೆಲ್ಫ್ ಎನ್ಯುಮರೇಷನ್ ಕಂಪ್ಲೀಟ್ ಆಗಿ ಮುಗಿದು ಹೋಗುತ್ತೆ. ಸೊ ಇದಾದ್ಮೇಲೆ ನೀವು ಇಲ್ಲಿ ಲಾಗ್ಔಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಲಾಗ್ಔಟ್ ಮಾಡಿಕೊಂಡು ನೀವು ಕ್ಲೋಸ್ ಮಾಡ್ಕೋಬಹುದು. ಈ ರೀತಿ ನೀವು ಸೆಲ್ಫ್ ಎನ್ಯುಮರೇಷನ್ ಲಾಗಿನ್ ಅಲ್ಲಿ ಸ್ವಯಂ ಗಣತಿ ಮಾಡಿಕೊಂಡು ಯೂಸ್ ಮಾಡ್ಕೋಬಹುದು. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೇನಾದರೂ ಕ್ವೆಶನ್ಸು ಕ್ವೆರೀಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಸಾಧ್ಯವಾದಷ್ಟು ನಾವು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಧನ್ಯವಾದಗಳು.